ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಿಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ ಓಡಾಡ್ತಾ ಇದ್ದಾಗ ಅವಾಗ ಮನಸಾರೆ ಸಿನಿಮಾ ರಿಲೀಸ್ ಆಗಿತ್ತು. ಮನಸಾರೆ ತುಂಬಾ ದೊಡ್ಡ ಹಿಟ್ ಆಗಿತ್ತು ಪಿಕ್ಚರ್. ಆ ಪಿಕ್ಚರ್ ಕೂಡ ನಾನು ನೋಡಿದೆ, ತುಂಬಾ ಚೆನ್ನಾಗಿ ಇದಿತ್ತು. ಸೊ ಯೋಗರಾಜ್ ಸರ್ ಮನೆ ಇಲ್ಲಿ ಹನುಮಂತ ನಗರದಲ್ಲಿದೆ ಅನ್ನೋದು ಗೊತ್ತಾಯ್ತು. ಯೋಗರಾಜ್ ಸರ್ ಮನೆ ಹನುಮಂತ ನಗರದಲ್ಲಿದೆ ಅಂತ ಗೊತ್ತಾದಾಗ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವ್ರ ಜೊತೆ ಟಚ್ ಶ್ರೇಯಸ್ ಅಂತ ಅವ್ರ ಹೆಸರು. ಸೊ ಶ್ರೇಯಸ್ ಜೊತೆ ಟಚ್ ಅಲ್ಲಿರಿ ಅಂತ ಹೇಳಿ ಹಿಂಗೆ ಹೇಳಿದ್ರು. ಸರಿ ಆಯ್ತು ಮತ್ತೆ ಒಂದು 6 ತಿಂಗಳು ಪ್ರೋಸೆಸ್ ಅದು, ತಿರ್ಗಾ ಕಾಯೋದು ಡೈಲಿ, ಇವತ್ತು ಬರುತ್ತೆ ಫೋನು, ನಾಳೆ ಬರುತ್ತೆ ಫೋನು ಅಂತ. ಸೊ ಫೈನಲಿ ಒನ್ ಡೇ ಐ ಗಾಟ್ ಅ ಕಾಲ್ ದಟ್ ಈ ತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರಬೇಕು ಪಂಚರಂಗಿ ಸಿನಿಮಾಗೆ ಅಂತ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಯೋಗರಾಜ್ ಸರ್ನ ಮೀಟ್ ಆದಾಗ ಹಿ ವಾಸ್ ವೆರಿ ಸ್ವೀಟ್. ಅಂದ್ರೆ ಬನ್ನಿ, ಹೋಗಿ ಕುತ್ಕೊಳ್ಳಿ, ಈ ತರ ಎಲ್ಲ ಅಷ್ಟು ಇದಾಗಿ ಮಾತಾಡ್ತಾ ಇದ್ರು. ಅದೆಲ್ಲ ಮಾತಾಡಾದ್ಮೇಲೆ ನಾನು ಏನ್ ಜೆಂಟ್ಲ್ಮನ್ಗಳು, ಸೂಪರ್ ಗ್ರೇಟ್ ಇದು ಅಂತೆಲ್ಲ ಅನ್ಕೊಂಡು ಬಂದ್ವಿ. ಶೂಟಿಂಗ್ ದಿವಸ ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್. ನಾನು ಹೆಂಗ್ ಹೋಗಿದ್ದೀನಿ ಅಂದ್ರೆ ನನ್ನ ಕಂಪ್ನಿಗೆ ಹೋಗೋ ಗೆಟಪ್ ಅಲ್ಲೇ ಹೋಗಿದ್ದೀನಿ. ಅಂದ್ರೆ ಪ್ಯಾಂಟು, ಇನ್ಶರ್ಟು, ಸೇಮ್ ನನ್ನ ಸಾಫ್ಟ್ವೇರ್ ಕಂಪ್ನಿಗೆ ಹೆಂಗ್ ಹೋಗ್ತಾ ಇದ್ದೆ ಹಂಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲಾರು ನನ್ನನ್ನ ಇವನ್ ಯಾರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಂಗ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಐ ಮನ್ ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್. ಅವತ್ತು ಯೋಗರಾಜ್ ಸರ್ ನೋಡ್ಬಿಟ್ಟು ಏಯ್ ಬರ ಇಲ್ಲಿ ಕರೆದ್ರೆ, ನಾನು ಯಾರನ್ನ ಕರಿತಾ ಇದಾರೆ, ನನ್ನನ್ನು ಕರಿತಾ ಇದಾರೆ ಅದು ಹಿಂಗ್ ನೋಡಿದ್ರೆ ನಿನ್ನೆ ಕಡ ಬಾರ ಇಲ್ಲಿ ಕರೆದ್ರು. ಸೊ ಅವತ್ತು ಇದ್ದಿದ್ದಕ್ಕೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಯೋಗರಾಜ್ ಸರ್ದಕ್ಕೂ ಇಟ್ಸ್ ಅ ಡಿಫ್ರೆಂಟ್ ಇದು. ಅಂದ್ರೆ ಸಖತ್ ವೈಬ್ರೆಂಟ್ ಕ್ಯಾರೆಕ್ಟರ್. ಮತ್ತೆ ಆ ಶೂಟಿಂಗ್ ಯೂನಿಟ್ ಎವ್ರಿ ಡೇ ಐ ಸ್ಟಿಲ್ ಚೆರಿಶ್. ಅವತ್ತಿನ ದಿನದ ನನ್ನ ಲೈಫಿನ ಮೊದಲನೇ ಕ್ಲಾಪ್ ನಂಬರ್ ಇವತ್ತು ನನಗೆ ಜ್ಞಾಪಕ ಇದೆ. 24/1 ಟೇಕ್ 1. ದಿಸ್ ಇಸ್ ದ ನಂಬರ್ ಐ ಕಾಲ್ಡ್ ಅಂಡ್ ಐ ಕ್ಲಾಪ್ಡ್. ಇದೇ ಫಸ್ಟ್ ಜೋರಾಗಿ ಕಿರ್ಸ್ದೆ, ಗಂಟ್ಲು ಹೊರಟೋಯ್ತು. ಫಸ್ಟ್ ಡೇನೆ ಕ್ಲಾಪ್ ಬೋರ್ಡ್ 24/1 ಟೇಕ್ 1 ಹೇಳ್ಕೊಟ್ಟಿದ್ರು. ನಮ್ಮ ಅದೇ ಹೇಳಕ್ ಬರ್ತಾ ಇದ್ದೆ. ನಲ್ಲಿ ನನ್ನ ಕೊಲೀಗ್ಸ್ ಬಂದು ಇಬ್ರು ಕೊಲೀಗ್ಸ್. ಒಂದು ನಮ್ಮ ವೀರೇಂದ್ರ ಅಂತ ಹೇಳಿ, ನನ್ನ ಪ್ರೀತಿ ಗೀತಿ ಇತ್ಯಾದಿ ಅಂತ ಒಂದು ಸಿನಿಮಾ ಆಕ್ಟ್ ಮಾಡಿದ್ದೆ, ಅದರ ಚಿತ್ರದ ನಿರ್ದೇಶಕರು. ಮತ್ತೆ ಈಗ ನಮ್ಮ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಇದಾರಲ್ಲ, ಅವರಿಬ್ರು ನನ್ನ ಸೀನಿಯರ್ಸ್ ಅದರಲ್ಲಿ. ಸೊ ಮಹೇಶ್ ಅವ್ರು ನನಗೆ ಎಡಿಟಿಂಗ್ ರಿಪೋರ್ಟ್ ಹಾಕೋದು ಹೆಂಗೆ ಅಂತ ಹೇಳಿ, ಲೈನ್ ಹೊಡಿಯೋದು ಎಡಿಟ್ ರಿಪೋರ್ಟ್ಗೆ, ಇದೆಲ್ಲ ಹೇಳ್ಕೊಟ್ರು. ಸೊ ನಾನು ಜೋರಾಗಿ ಕೂಗ್ದೆ 24. ಇವತ್ತು ನನ್ಗೆ ಆ ಪ್ರಾಬ್ಲಮ್ ಇದೆ, ಜೋರಾಗಿ ಒಂದ್ಸತಿ ಕೂಗಿದ್ರೆ ಐ ಲೂಸ್ ಮೈ ವಾಯ್ಸ್, ಹೊರಟೋಗ್ಬಿಡುತ್ತೆ. ಸೊ 24/1 ಟೇಕ್ 1 ಅಂತ ಕರಿತಿದ್ದಂಗೆನೆ ವಾಯ್ಸ್ ಹೋಯ್ತು. ಅವತ್ತಿಂದ ಮಹೇಶ್, ನಾನ್ ನಂಬರ್ ಹೇಳೋದು, ಮಹೇಶ್ ಸೌಂಡಿಗೆ ಕೂಗೋದು. ಈ ತರ ಇಡೀ ಒಂದು ಶೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ. ಸುರತ್ಕಲಲ್ಲಿ ಶೂಟಿಂಗ್ ಇತ್ತು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ಈ ಶಾರ್ಟ್ ಯಾಕೆ ತೆಗಿತಾ ಇದಾರೆ, ಈ ಶಾರ್ಟ್ ಅಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ, ಈ ತರ ತುಂಬಾ ಅನಲೈಸ್ ಮಾಡ್ತಾ ಇದ್ದೆ ನಾನು. ಸೊ ಆ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 15-20 ಡೇಸ್ ಶೆಡ್ಯೂಲ್ ಅಂತ ಅನ್ಸುತ್ತೆ ಸುರತ್ಕಲಲ್ಲಿ. ಅದು ಮುಗಿಸ್ಕೊಂಡಾಗ ನಾನು ನಿರ್ಧಾರ ಮಾಡಿದ್ದೆ, ಇಲ್ಲ ಡೈರೆಕ್ಟರ್ ಆಗ್ಬೇಕು ಅಂತ, ಲೈಫಲ್ಲಿ ಡೈರೆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಒಂದು ಅರ್ಥ ಆಗಿದೆ ಅಂತಂದ್ರೆ ಶಾರ್ಟ್ಗಳದೇ, ನೀವೇನೇ ಶಾರ್ಟ್ ತೆಗೆದ್ರು, ಒಂದು ಜಿಮ್ಮಿ ಶಾರ್ಟು, ಟ್ರಾಲಿ ಶಾರ್ಟು, ಕ್ಲೋಸ್ ಶಾರ್ಟು, ವೈಟ್ ಶಾರ್ಟ್, ಏನ್ ತೆಗೆದ್ರು ಶಾರ್ಟ್ಗಳವೇನೆ. ಮೇಕಿಂಗ್ ಕ್ಯಾನ್ ಬಿ ಬಟ್ ದ ಕಂಟೆಂಟ್ ಶುಡ್ ಬಿ ಸ್ಟ್ರಾಂಗ್. ಸ್ಕ್ರಿಪ್ಟು, ಡೈಲಾಗ್ಸು, ಪಾತ್ರಗಳು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ಮನದಟ್ಟಾಯ್ತು. ಸೊ ಅದಾದ ನಂತರ ನಾನು ನೆಕ್ಸ್ಟ್ ಶೆಡ್ಯೂಲ್ಗಳಿಗೆ ಸ್ಕಿಪ್ ಆದೆ. ನಾನು ನಂದೇ ಕತೆ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಅದೇ ಹೇಳಿದ್ನಲ್ಲ ಅವಾಗ್ಲೇ. ಅದೇ ಅಂದ್ರೆ ಇತ್ತು ಒಂದೇನೋ ಡ್ಯಾಶ್ ಇದಿರುತ್ತೆ, ಅದು ಕಾಮನ್ ಶೂಟಿಂಗ್ ಸ್ಪಾಟ್ ಅಲ್ಲಿ. ಅದು ಮಜಾ ಇತ್ತು. ಅದು ಬಹುಶಃ ಅವ್ರ ಹತ್ರ ಬಯಸ್ಕೊಂಡಿರೋರು ಎಲ್ಲರೂ ಇವತ್ತು ಅವ್ರ ಬದುಕು ದೊಡ್ಡದಾಗಿ ಸಕ್ಸಸ್ಫುಲ್ ಆಗಿ ಇದಾಗಿದೆ. 100%. ಸೊ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರಿಂದ ನಾನು ಕಲ್ತಿರೋದು ಬಹಳ ಒಂದು ಅಮೇಝಿಂಗ್ ಟ್ಯಾಲೆಂಟ್ ಕಲ್ತಿರೋದೇನು ಅಂತಂದ್ರೆ, ಯಾವ ಸರ್ಕಮ್ಸ್ಟೆನ್ಸ್ ಅಲ್ಲಿ ಬೇಕಾದ್ರೂ ಕಥೆನ ನೆರೇಟ್ ಮಾಡೋ ಅಂತ ಒಂದು ಸ್ಕಿಲ್. ಅಂದ್ರೆ ನಿಮಗೆ ಇಂಥ ಒಂದು ಸೀನ್ ಹೇಳೋದಕ್ಕೆ ಇದೇ ಬ್ಯಾಕ್ ಡ್ರಾಪ್ ಇದೇ ಇಂತಲ್ಲ, ಅಂದ್ರೆ ನೀವು ಲಿಮಿಟೆಡ್ ಕಂಡೀಷನ್ಸ್ ಅಲ್ಲೂ ಶೂಟ್ ಹೆಂಗ್ ಮಾಡೋದು ಅನ್ನೋದು ಇದೆಯಲ್ಲ, ಆ ಟ್ಯಾಲೆಂಟು ನನಗೆ ಸಖತ್ ಇಷ್ಟ ಆಗಿದ್ದು. ಅಂಡ್ ಅದನ್ನ ತುಂಬಾ ಸತಿ ನಾನು ಅಡಾಪ್ಟ್ ಕೂಡ ಮಾಡ್ಕೊಂಡಿದ್ದೀನಿ.
ಅದು ನನಗೆ ತುಂಬಾ ಕಲ್ತ್ಕೊಂಡೆ ನಾನಲ್ಲಿ. ಅದಾದ ನಂತರ ಪ್ಲಾನಿಂಗ್ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಔಟ್ಡೋರ್ ಯಾಕೆ ಹೋಗ್ತೀವಿ, ಇಂಡೋರ್ ಆದ್ರೆ ಏನ್ ಸಮಸ್ಯೆ, ಇಂಡೋರ್ ಇನ್ ದ ಸೆನ್ಸ್ ಬ್ಯಾಂಗ್ಳೂರ್ ಶೂಟಿಂಗ್, ಔಟ್ಡೋರ್ ಅಂತಂದ್ರೆ ಔಟ್ಸೈಡ್ ಬ್ಯಾಂಗ್ಳೂರ್ ಶೂಟಿಂಗ್, ಅದಕ್ಕೆ ಏನ್ ಡಿಫ್ರೆನ್ಸು, ಏನು ವ್ಯತ್ಯಾಸ ಆಗುತ್ತೆ, ನಾವು ಹೌ ವಿ ಕ್ಯಾನ್ ಸೇವ್ ಮನಿ ಇನ್ ದಿಸ್ ಅನ್ನೋದು, ಈ ತರದೆಲ್ಲ ಸ್ಮಾಲ್ ಥಿಂಗ್ಸ್ ಆ ಥರ ಡೀಟೇಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ. ಸೊ ಅದಾದ ನಂತರ ಪರಮಾತ್ಮಗೆ ಕೂಡ ನನ್ನನ್ನು ಕರೆದ್ರು, ಅಸ್ಟೆಂಟ್ ಆಗಿ ಮಾಡ್ತೀಯಾ ಅಂತ ಕೇಳಿದ್ರು. ಬಟ್ ಅಷ್ಟರಲ್ಲಿ ನಾನು ಕೋಮಲ್ ಸರ್ಗೆ ಕತೆ ಒಪ್ಪಿಸ್ಬಿಟ್ಟಿದ್ದೆ. ಸರ್ ಈ ತರ ಕತೆ ಒಪ್ಪಿಸ್ಬಿಟ್ಟಿದ್ದೀನಿ ಸರ್, ಡೈರೆಕ್ಷನ್ ಮಾಡ್ತಿದ್ದೀನಿ ಅಂತಂದ್ರೆ ಅವ್ರು ಶಾಕು, ಹೌದಾ ಅಂತ ಹೇಳಿ ಸರಿ ಮಾಡು ಒಳ್ಳೇದಾಗ್ಲಿ ಅಂತ ಹೇಳಿ ಕಳ್ಸಿದ್ರು. ಸೊ ಈ ಜರ್ನಿ ಇದೆಯಲ್ಲ, ಅಂದ್ರೆ ನಾನು ಕಥೆ ಬರೆದು ಈ ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಓಡಾಡ್ತಿದ್ದ ಪ್ರೊಸೆಸ್ ಇದೆಯಲ್ಲ, ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರೊಸೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಆಲ್ರೆಡಿ ಇಲ್ಲಿ ನಾನು ಪಂಚರಂಗಿ ಶೂಟಿಂಗು ಇದು ಅಂತ ಇಲ್ಲೇ ಒಂದು 4-5 ತಿಂಗಳು ಹೊರಟೋಗಿದೆ. ನನ್ನ ಹತ್ರ ಇರೋದು ಇನ್ನ ಮ್ಯಾಕ್ಸಿಮಮ್ ಒಂದು 6-7 ಮಂತ್ಸ್ ಅಷ್ಟೇನೆ ಇರೋದು ನನ್ನ ಹತ್ರ. ಸೊ ಅಷ್ಟರಲ್ಲಿ ಏನಾದ್ರೂ ಆಗ್ಬೇಕು, ಏನಾಗ್ಬೇಕು ನಂದು ಏನಾದ್ರೂ ಒಂದು ಮೌಂಟ್ ಆಗ್ಬೇಕು ಸಿನಿಮಾ ಅಂತ ಹೇಳಿ ತುಂಬಾ ಓಡಾಡಿದ್ವಿ. ತುಂಬಾ ಓಡಾಟ ನಡೆಸಿ ಸಾಕಷ್ಟು ಜನ ಗೆಳೆಯರು ಪರಿಚಯ ಆದ್ರು. ನಮ್ಮ ವಿಖ್ಯಾತ್ ಇದಾರಲ್ಲ, ಈಗ ವಿಖ್ಯಾತ್ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಈಗ ಯುವರ್ ಸಿನ್ಸಿಯರ್ಲಿ ರಾಮ್ ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ವಿಖ್ಯಾತ್ ನನಗೆ ಕೋಮಲ್ ಸರ್ ಮನೆಯಲ್ಲಿ ಪರಿಚಯ ಆಗಿದ್ದು. ಅವಾಗ ವಿಖ್ಯಾತ್ ಕೋಮಲ್ ಸರ್ಗೆ ಕೆಲಸ ಮಾಡ್ತಾ ಇದ್ರು, ಕೋಮಲ್ ಸರ್ ಪ್ರೊಡಕ್ಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ಅವಾಗ ಅವ್ರು ಸಿಕ್ಕಿದಾಗ ಕಥೆ ಫಸ್ಟ್ ನರೇಷನ್ ಅಲ್ಲೇ ಎಲ್ಲರಿಗೂ ಇಷ್ಟ ಆಯ್ತು. ಸೊ ಅವಾಗ ಪ್ರೊಡ್ಯೂಸರ್ ಹುಡುಕಾಟ, ಹೀರೋ ಒಪ್ಪಿಟ್ಟಿದ್ದಾರೆ, ಪ್ರೊಡ್ಯೂಸರ್ ಹುಡುಕಾಟ ನಡೀತಾ ಇತ್ತು. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೊಸ ಹುಡುಗನ ಕತೆ ಕೋಮಲ್ ಹೆಂಗ್ ಒಪ್ಕೊಂಡ್ರು ಸರ್? ನಿಜವಲ್ಲೂ ನಾನು ಅದನ್ನ ಬಹುಶಃ ಅದು ಅದ್ರಲ್ಲಿ ಬರೆದಂತ ಪಾತ್ರ ಆಗ್ಬೋದು, ಅಥವಾ ಸಂಭಾಷಣೆ ಆಗ್ಬೋದು, ಅಥವಾ ನಾನು ನೆರೇಟ್ ಮಾಡಿ ಸ್ಟೈಲ್ ಆಗ್ಬೋದಾ, ಅಥವಾ ನಾನು ಅದೇನು ಹಾಡುಗಳು ಹೇಳ್ತಾ ಇದ್ನಲ್ಲ ಅದು ಗೊತ್ತಿಲ್ಲ. ಬಟ್ ಅವರ ನಂಬಿಕೆ ಮತ್ತೆ ಅವ್ರು ನನ್ನ ಮೇಲೆ ಇಟ್ಟಿದ್ದ ವಿಶ್ವಾಸನೇ ನಾನು ಎವರ್ ಗ್ರೇಟ್ಫುಲ್ ಟು ಕೋಮಲ್ ಸರ್ ಈ ಇದಕ್ಕೆ. ಯಾಕೆಂತಂದ್ರೆ ಒಬ್ಬ ಹೊಸಬನ್ನ ನಂಬಿ ಇಲ್ಲ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಫಸ್ಟ್ ವಿಶ್ವಾಸ ತೋರಿಸಿದ್ದು ಕೋಮಲ್ ಸರ್ ನನ್ನ ಮೇಲೆ. ಸೊ ಹಂಗಾಗಿ ಇವತ್ತು ನಾನು ಏನೇ ಒಂದು ಅಚೀವ್ ಮಾಡಿದ್ರು ಐ ಆಮ್ ಎವರ್ ಗ್ರೇಟ್ಫುಲ್ ಟು ಕೋಮಲ್ ಸರ್, ಬಿಕಾಸ್ ಹಿ ಬಿಲೀವ್ಡ್ ಮೀ ಫಾರ್ ದ ಫಸ್ಟ್ ಟೈಮ್. ಅಟ್ ದ ಸೇಮ್ ಟೈಮ್ ನನ್ನ ನಿರ್ಮಾಪಕರು ಸುರೇಶ್ ಸರ್, ಅದೇ ಹೇಳ್ತಾ ಇದ್ದೆ, ಈ ವಿಖ್ಯಾತದಿಂದ ಹಿಂಗೆ ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ವಿಖ್ಯಾತ್ ಫ್ರೆಂಡ್ ಒಬ್ರು ಇದಾರೆ ರಾಜ್ಗುರು ಅಂತ, ಈಗ ಕೆರೆಬೇಟೆ ಸಿನಿಮಾ ಡೈರೆಕ್ಟ್ ಮಾಡಿದಾರೆ ಅವ್ರು ರಾಜ್ಗುರು. ಈಗ ಧ್ರುವ ಅವ್ರದ್ದೇನೋ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅವ್ರದ್ದು. ಸೊ ರಾಜ್ಗುರು ಮೂಲಕ ಇನ್ನೊಂದಷ್ಟು ಗೆಳೆಯರು ಪರಿಚಯ ಆದ್ರು. ಸೊ ಕುಮಾರ್ ಅಂತ ಒಬ್ರು ಸಿಗ, ಅವ್ರ ಮೂಲಕ ನಮ್ ಡಿಸೈನರ್ ದೇವಿ ಅಂತ ಒಬ್ರು ಇದಾರೆ, ಅವ್ರ ಆಫೀಸ್ಗೆ ಅವ್ರು 2ನೇ ಮದುವೆ ಪಿಕ್ಚರ್ ಪೋಸ್ಟರ್ ಎಲ್ಲ ಮಾಡ್ಸಕ್ ಬರ್ಬೇಕಾದ್ರೆ ಹಿಂಗೆ ಅಲ್ಲಿ ಆ ಡಿಸೈನರ್ ಆಫೀಸಲ್ಲಿ, ದೇವಿ ಡಿಸೈನರ್ ಆಫೀಸಲ್ಲಿ ಮೀಟ್ ಆಗಿದ್ದು. ಸೊ ಅಲ್ಲಿ ಈ ತರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಏನೋ ಈ ತರ ಒಂದು ಕತೆ ಇದೆ, ಕೋಮಲ್ ಸರಿಗೆ ಒಪ್ಸಿದೀವಿ, ಒಂದು ಲೋ ಬಜೆಟ್ ಅಲ್ಲಿ ಮಾಡೋ ಅಂತ ಸಿನಿಮಾ ಹಿಂಗೆ ಅಂತ. ಒಂದು ಐ ಥಿಂಕ್ ಅವಾಗ ಅಪ್ರಾಕ್ಸಿಮೇಟ್ಲಿ ಒಂದು 80-90 lakhs to 1 crore ಅಂತ ಅನ್ಕೊಂತೀನಿ ಮೋಸ್ಟ್ಲಿ, ಅಷ್ಟರೊಳಗೆ ಮಾಡೋ ರೀತಿ. ಆಮೇಲೆ ನನಗೆ ಆಕ್ಚುಲಿ ಆ ಕತೆ ಗೋವಿಂದನ ಕತೆ ಬರೆಯೋದಕ್ಕೆ ತುಂಬಾ ಇನ್ಸ್ಪಿರೇಷನ್ ಎದ್ದೇಳು ಮಂಜುನಾಥ. ಇಟ್ಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಮಿ. ನನಗೆ ಎದ್ದೇಳು ಮಂಜುನಾಥ ಬಹುಶಃ ಅದೊಂದು ಕೇಸ್ ಸ್ಟಡಿ ಅಂತಾನೆ ಹೇಳ್ಬೇಕು ಅಂತೀನಿ ನಾನು. ಯಾಕೆ ಅಂತಂದ್ರೆ ಒಂದು ಲಿಮಿಟೆಡ್ ಕ್ಯಾರೆಕ್ಟರ್ಸ್, ಲಿಮಿಟೆಡ್ ಲೊಕೇಶನ್ಸ್ ನ ಇಟ್ಕೊಂಡು ಹೌ ಯು ಕ್ಯಾನ್ ಎಂಟರ್ಟೈನ್ ದ ಆಡಿಯನ್ಸ್ ಅನ್ನೋದನ್ನ, ಇನ್ಫ್ಯಾಕ್ಟ್ ಗುರುಪ್ರಸಾದ್ ಸರ್ ತಿರ್ಕೊಂಡಾಗ ನಾನು ಅದನ್ನ ಮೆನ್ಷನ್ ಮಾಡಿದ್ದೆ ನನ್ನ ಟ್ವೀಟ್ ಅಲ್ಲಿ. ಪರೋಕ್ಷವಾಗಿ ಒಂದ್ ರೀತಿ ಅವರು ಇನ್ಸ್ಪೈರ್ ಮಾಡಿದ್ದಾರೆ ನನಗೆ. ಗೋವಿಂದನ ಚಿತ್ರಕಥೆಗೆ ಅವರ ಎದ್ದೇಳ ಮಂಜುನಾಥ ನನಗೆ ಇನ್ಸ್ಪೈರ್ ಮಾಡಿತ್ತು ಅನ್ನೋದಕ್ಕೆ. ಇನ್ಫ್ಯಾಕ್ಟ್ ನೀನು ಗೋವಿಂದನ ನೋಡಿದ್ರು ಅಲ್ಲೂ ವೆರಿ ಲಿಮಿಟೆಡ್ ಲೊಕೇಶನ್ಸ್, ಒಂದು ಬಿಲ್ಡಿಂಗ್ ಮೇಲೆ ಒಂದು ಹಾಸ್ಪಿಟಲ್, ಫ್ಲಾಶ್ ಬ್ಯಾಕ್ ಹೋಗಿ ಬರೋದು ಮಾತ್ರ ಲೊಕೇಶನ್ಸ್ಗಳು ಬೇರೆ ಬೇರೆ ಆಗುತ್ತೆ. ಈ ರೀತಿ ನೆರೇಟಿವ್ಸ್ ಪ್ಯಾಟ್ರನ್ ಏನಿದೆಯಲ್ಲ, ಆ ನೆರೇಟಿವ್ ಪ್ಯಾಟ್ರನ್ ಅಡಾಪ್ಟ್ ಮಾಡ್ಕೊಂಡಿದೆ ಗೋವಿಂದನಮಗೆ. ಸೊ ಅಲ್ಲಿ ಬರುವಂತಹ ಡೈಲಾಗ್ಸ್, ಪಾತ್ರಗಳು ಅಂದ್ರೆ ಒಬ್ಬ ಲವ್ ಅಲ್ಲಿ ಫೇಲ್ಯೂರ್ ಆಗಿದ್ದೀನಿ ಅಂತ ಸೂಸೈಡ್ ಮಾಡ್ಕೊಳಕ್ ಬಂದಿದ್ರೆ, ಒಬ್ಬ ಲವ್ ಫೇಲ್ ಮಾಡಿದೀನಿ ನಾನು ಅಂತ ಸೂಸೈಡ್ ಮಾಡ್ಕೊಳಕ್ ಬರೋದು, ಅವರಿಬ್ಬರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್, ಈ ರೀತಿ ಕತೆ ಇದ್ದಿದ್ದು ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಹಿಂಗೆ ನಡೆದಾಗ ಸುರೇಶ್ ಸರ್ಗೆ ಇದನ್ನ ಹೇಳಿದಾಗ ಅವ್ರಿಗೆ ಆ ಹಾಡು ತುಂಬಾ ಇಷ್ಟ ಆಗಿತ್ತು. ನಾನೇನು ಸ್ಕ್ರಿಪ್ಟ್ ಜೊತೆನೆ ಹಾಡನ್ನ ಬರ್ಕೊಂಡ್ಬಿಟ್ಟಿದ್ದೆ, ಆಕ್ಚುಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು. ಸೊ ಈ ಹಾಡನ್ನ ಬರ್ಕೊಂಡಾಗ ಅವ್ರಿಗೆ ಅದು ಹೇಳಿದಾಗ ಬಹಳ ಒಂಥರ ಚೆನ್ನಾಗಿದೆ ಅಲ್ಲ ಇದು ಅಂತ ಹೇಳಿ ನೋಡೋಣ ಅಂತ ಹೇಳಿದ್ರು. ಆಕ್ಚುಲಿ ಅವ್ರ ಅವಾಗ ದುನಿಯಾ ವಿಜಯ್ ಸರ್ಗೆ ಎಂದೇನೋ ಡೇಟ್ ಇದೆ,
ನಾನು ಇವಾಗ ಈ ಪಿಕ್ಚರ್ ಮಾಡೋಕ್ಕಾಗಲ್ಲ, ಆದರೆ ನಿಮಗೆಲ್ಲ ಹುಡುಗರು ನೀವು ಟ್ಯಾಲೆಂಟೆಡ್ ಅನ್ನಿಸ್ತೀರಾ, ರೈಟರ್ಗಳಿದ್ದಾರೆ ನಿಮ್ಮಲ್ಲಿ, ನನಗೆ ಸ್ಕ್ರೀನ್ ಪ್ಲೇಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ಆ ಪಿಕ್ಚರಿಗೆ ಅಂತ ಕೂತಿದ್ದು ನಾವು ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್. ಬಟ್ ಅದು ಹೋಗ್ತಾ 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 ಅವ್ರದಲ್ಲಿ ಸ್ವಲ್ಪ ಡಿಲೇ ಆಯಿತೋ ಏನಾಯ್ತೋ ಗೊತ್ತಿಲ್ಲ. ಇಲ್ಲ ಈ ಪಿಕ್ಚರ್ ಮಾಡೋಣ ಅಂತೇಳಿ ಸುರೇಶ್ ಸರ್ ಕೋಮಲ್ ಸರ್ ಮೀಟ್ ಆದಾಗ ಮಾಡೋಣ ಅಂಥೇಳಿ ಸ್ಟಾರ್ಟ್ ಆಗಿದ್ದು ಗೋವಿಂದನಾಮ ಇನ್ ದ ಇಯರ್ 2011 ಸ್ಟಾರ್ಟ್ ಆಗಿದ್ದು ಶೂಟಿಂಗು. ಸೊ 12 ಮಾರ್ಚ್ 30th ರಿಲೀಸ್ ಆಗಿದ್ದು ಪಿಕ್ಚರ್.